ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾರ್ತಿಕ್. ನಾವು ಈಗ ಗದಗಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡತ್ತೀವಿ. ಎದಕ್ಕಂತಂದ್ರೆ ಲಾಸ್ಟ್ 5 days ಹಾಲಿಡೇ ಐತೆ ಅಂತ ಬಂದಿದ್ವಿ. ಈಗ ಹೊಂಟಿವಿ, ಭಾಳ ಬೇಜಾರಾಗೈತಿ. ಇನ್ನೊಂದೇನು ವಿಚಾರ ಅಂತಂದ್ರೆ, ಈಗ ನಾವೆಲ್ಲ ಕೋಇನ್ಸಿಡೆಂಟ್ ಆಗಿ ಮೀಟ್ ಆಗಿದ್ವಿ. ನಾನು ನಮ್ಮ ಅಣ್ಣ ಮೊಮ್ಮಕ್ಕಳೇ ಬುಕ್ ಮಾಡಿದ್ವಿ. ನಮ್ಮ ಅಣ್ಣ ಅವ್ರ ಬ್ರದರ್ ಡಿಪ್ರೆಷನ್ ಸರಿ, ನಮ್ಮ ಅಣ್ಣ ಅವ್ರ ಫ್ರೆಂಡ್ ಅವ್ರು ಬುಕ್ ಮಾಡಿದ್ದು, ನಾವು ಬುಕ್ ಮಾಡಿದ್ದು ಗೊತ್ತಿಲ್ಲ. ಅದು ಬಾಜುನ ಬಂದಿತ್ತು. ಕೇಳಂಬರಿ ಅವ್ರಿಗೆ ಏನು ಅನ್ಸಿದೆ ಅಂತ. ನಮಸ್ಕಾರ. ಇವನ್ ಸ್ವಲ್ಪ ಫೋಟೋ ತೋರಿಸಿಲ್ಲ ನಾನು. ನಮಸ್ತೆ. ಮಿತ್ರ ಧ್ರುವಿ ಅಂದ್ರೆ ಇವನ ಬರೇ ಸುಳ್ಳು ಹೇಳ್ತಾನ, ಬರೇ ಸುಳ್ಳು ತಗಲು. ಹಾಯ್. ಅವ್ರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರಿಗೆ ಅವ್ರ ಮಾತಿಗೆ ನಮ್ಮಕ್ಕೆ ಸಾಧ್ಯನಾ? ನಿಮ್ಗೆ ಏನು ಅನ್ಸುತ್ತೆ? ನಿಮ್ಮ ಫ್ರೆಂಡ್ ಅವ್ರು ಬಾಜು ಬಂದ್ರೆ ಇಂಥ ಲಕ್ ಯಾರಿಗೂ ಸಿಗಲ್ಲ. ಫ್ರೆಂಡ್ಸ್, ಈ ನನ್ನ ಮಗ ಬರ್ತಾನಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ನಾವು ರಜೆ ಐತೆ ಅಂತಂದು ಹೇಳಿ ಊರಿಗೆ ಬಂದಿದ್ವಿ. ಬೆಂಗಳೂರು ಹಿಡ್ಕಿದ್ಮ್ಯಾಗ ಹುಚ್ಚೋಳ ಇಲ್ಲ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇಲ್ಲಿ ರಜೆ ಇತ್ತು ಅಂತಂದು ಹೇಳಿ ಬಂದಿದ್ವಿ. ಗ್ರೂಪ್ಲಿಂದ ಬಂದಿದ್ವಿ. ಇವಾಗ ಹೋಗ್ತಿದ್ದೀವಿ. ತುಂಬ ಬೇಸರ ಆಗ್ತಿದೆ. ಬರೀ ಡವ್ ಏನಿಲ್ಲ ಫ್ರೆಂಡ್ಸ್, ಇಂಥ ಫ್ರೆಂಡ್ಸ್ ಇರ್ತಾರಲ್ಲ. ಬಂದಿ ಅಲ್ಲಿ ಮಾತಾಡ. ತುಂಬ ಬೇಜಾರಾಗ್ತಿದೆ ಫ್ರೆಂಡ್ಸ್. ಚೆಡ್ ಹರಿದಿದೆ. ಊರಿಗೆ ಹೋಗಿ ಬರಬೇಕಾದ್ರೆ ಫುಲ್ ಹುರುಪಿನಿಂದ ಐತ್ವಿ. ಇವಾಗ ಹೋಗ್ಬೇಕಾದ್ರೆ ಫುಲ್ಲು ಚೆಡ್ಡಿ ಹರಿದೋಗಿದೆ. ಅದಕ್ಕೆ ಗ್ರೆಸ್ ತೊಗೊಂಡು ಹೊಂಟಿದ್ದೀವಿ. ನಿಮಗೆ ಏನು ಅನ್ಸುತ್ತೆ? 5 ದಿವಸ ಆರಾಮಿದ್ವಿ. ಇವತ್ತು ಸ್ವಲ್ಪ ಹೋಗೋದು ಬಂದೈತಲ್ಲ, ಟೊಕ್ಕು ಅಂತ ಆದಿದ್ವಿ. ಇವ್ರ ಅಂಕರು ಸೇಮ್ ಏನ ಕಳ್ಕೊಂಡು ಡಿಪ್ರೆಷನ್ ಆಗ್ಬಿಟ್ರು ಅಣ್ಣಾರ್ ಪೂರ. ಏನಕ್ರಿ? ಮತ್ತೆ ನಾಳೆಂತ ಅದೇ ರೂಟೀನ್, ಅದು ಹೋಗೋದು ಬರೋದು ಮಕ್ಕೊಳೋದು. ಈ ಊರಾಗಿರೋ ವಾತಾವರಣ ಅಲ್ಲಿ ಸಿಗಂಗಿಲ್ಲ, ಬೇಕಂದ್ರೂ ಸಿಗಂಗಿಲ್ಲಪ್ಪ. ಮತ್ತು ಅದು ಬೆಂಗ್ಳೂರಿಗೆ ಹೋದ್ಮೇಲೆ ಓಡು ಇದಾಗುತ್ತೆ. ಅವ್ರು ಓಡ್ತಾರಂತ ನೀವೇನ್ ಮಾಡ್ತೀರಿ? ನಮಗೆ ಓಡಿಸ್ತಿತ್ತಾನ ನಿಮಗ್ರಿ ಅಣ್ಣ, ಅವ್ರಿಗೆ ಏನ ಬೆಂಗಳೂರು ಜೀವನ ಓಡಿಸುತ್ತಂತ, ನಿಮಗೆ ಮಾಡ್ಸತ್ರಿ? ಅವ್ರಿಗೆ ತಿಳಿಸುತ್ತೆ. ಅವ್ರಿಗೆ ಬರೇ ಮಕ್ಕೋತೀವಿ ಅಂತ ಮಕ್ಕೊಂಡು ಹೋಗ್ತಾರಲ್ಲ. ಕಾರ್ತಿಕ್ ಅವ್ರೆ, ನಿಮಗೆ ಏನನ್ಸುತ್ತೆ ಹೇಳ್ರಿ? ನಮ್ದೇನಿಲ್ಲ, ಕಾಲೇಜಿಗೆ ಗಿಚ್ಚಿಗಿರ್ತಾರ, ನಾನ್ ನೋಡ್ಕೊಂಡು ಹೋಗ್ತೀವಿ. ನಮ್ಗೇನ ಇಲ್ಲಿದ್ರೇನ ಅಲ್ಲಿದ್ರೇನೆಲ್ಲ ಒಂದ. ಹೋಗ್ಬೇಕು, ತಿನ್ಬೇಕು, ಮಜಾ ಮಾಡ್ಬೇಕು ಅಷ್ಟ ನೋಡ್ರಿ, ಏನಿಲ್ಲ. ಆದ್ರೆ ಸ್ವಲ್ಪ ಮನ್ಯಾಗಿನವ್ರು ಬಿಟ್ಟಿರ್ತೀವಿ ಅಂತ ಬೇಜಾರಿರತ್ತೆ ಅಷ್ಟ. ಮಾಡೋಕ್ಕಾಗಲ್ಲ, ದಬ್ಬೇಕ. ಯಾಕೆ ಕೆಲಸ ಮಾಡೋದಾಗಿದ್ರ ಅವ್ರ ಕಡೆ ಕೆಲಸ ಮಾಡಿ ಇವ್ರ ಕಡೆ ಡಿಪಿಸ್ಕೋ. ಯಾರಿಗೆ ಬೇಕ್ರಿ? ಆರಾಮದೀವಿ. ಇವ್ ಇಂಟರ್ನ್ಶಿಪ್ ಮಾಡತ್ತನ್ರಿ ನೋಡ್ರಿ, ಎಲ್ಲ ಜೀವನ ಹೋಗ್ಬಿಟ್ಟಿತ್ತನ್ರಿ. ಅದೇ ಕುಂತು ಬಿಟ್ಟ. ಇಲ್ಲಿ ತೋರಿಸ್ರಿ, ಇಡೀ ಜಗತ್ತಿನಾಗ ಒಬ್ಬನ ಕೆಲಸ ಮಾಡೋಂದ್ರೆ ಈಗ ಒಬ್ಬನ. ಹೌದು ಫ್ರೆಂಡ್ಸ್, ನಮ್ಗೆ ಸಂಬಳ ಕೊಡ್ತಾರೆ ಅಂದ್ರೆ ತಕ್ಕಂತೆ ನಾವು ಕೆಲಸ ಮಾಡ್ತೀವಿ. ಹುಚ್ಚಡಿ ಸಂಬಳ ಬಿಸೋಣಕ್ಕೆ ನಮಗೂ ಮನಸ್ಸು ಬರೋದಿಲ್ಲ. ನೀವು ಡೈಲಿ ಎಷ್ಟು ಅವರ್ ಕೆಲಸ ಮಾಡ್ತೀರಿ? ನಾಗರಾಜ 9 hours ಮಾಡ್ತೀವಿ ಸರ್. ಬೇರೆ ಸುಳ್ಳು. ಫೋನ್ ಹಚ್ಚಿ ಸಂಡೇ ಬಾ ಅಂತ ಹಚ್ಚಿದ್ರೆ ನಾನು ಅದೇನೋ ಮ್ಯಾಚ್ ಅದಾವ ಅಂತ ಹೇಳ್ತಾನ. ಅಲ್ಲಿ ಯಾವ ಹುಡುಗಿ ಬಿಟ್ಟೋದೇನೋ ಗೊತ್ತಿಲ್ಲ. ಇಲ್ಲ ಫ್ರೆಂಡ್ಸ್, ಅವನು ನಿಜ ಸುಳ್ಳು ಹೇಳ್ತಿದ್ದ. ಅವನು ನಿಜವಾಗ್ಲೂ ನಾವು ಮ್ಯಾಚ್ ಆಡೋಕೆ ಹೋಗಿರ್ತೀನಿ. ಸಂಡೇ ನಾವು ಮೈಂಡ್ ಫ್ರೆಶ್ ಆಗೋಕ್ಕೋಸ್ಕರ ಕ್ರಿಕೆಟ್ ಅಥವಾ ವಾಲಿಬಾಲ್ ಆಡೋಕೆ ಹೋಗಿರ್ತೀಪ್ಪ. ಇವರು ಇಂಥ ಫ್ರೆಂಡ್ಸ್ ಇರ್ತಾರಲ್ಲ, ಏನಾದರೂ ಬರೀ ನೆಗೆಟಿವ್ ಯೋಚನೆ ಮಾಡ್ತಿರ್ತಾರೆ ಫ್ರೆಂಡ್ಸ್. ನೆಗೆಟಿವ್ ಅಲ್ರಿ, ಕರೆದ್ರೆ ಬರೆಯೋದಿಲ್ಲ. ದೊಡ್ಡ ಮಂದಿ ಬೆಂಗಳೂರು ನೀರು ಕುಡಿದ್ನ ಹಿಂಗ. ಅದು ಸ್ವಿಮ್ಮಿಂಗ್ ಪೂಲಿಂದ ಏನೋ ಇನ್ಸಿಡೆಂಟ್ ಆಗಿದೆಯಲ್ಲ, ಅದು ಹೇಳಿ. ಸ್ವಿಮ್ಮಿಂಗ್ ಪೂಲಿಗೆ ಬರ್ತೀನಿ ಅಂತ ಹೇಳಿ 1 ವಾರ ಕಾಡ್ಯಾನ. ಬರ್ತೀನಿ ಲಾಸ್ಟಿಗೆ ಹೇಳ್ತಾನೆ ನಂಗೆ ಬರೋಕ್ಕಾಗಲ್ಲ. ನಾನು ಆಚೆಗಿಟ್ಟು ಏನು ಮಾಡ್ಬೇಕು ಹೇಳಿ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ನಿಮಗೇನು ಅನ್ಸುತ್ತೆ? ಇಲ್ಲ ಫ್ರೆಂಡ್ಸ್, ಅವಾಗ ನಂಗೆ ಸ್ವಲ್ಪ ಏನೋ ಪರ್ಸ್ನಲ್ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ಹೋಗೋಕ್ಕಾಗಲಿಲ್ಲ. ಅದೊಂದೇ ಫ್ರೆಂಡ್ಸ್ ನನ್ನ ಕಡೆಯಿಂದ ಮಿಸ್ಟೇಕ್ ಆಗಿರೋದು. ಅದೇ ಒಂದೇ ತಪ್ಪು ಮಾಡಿದ್ದಕ್ಕೆ ಎಲ್ಲರ ಮುಂದೆ ಡೊಂಗರ ಸರ್ಕೊಂಡು ಹೊಂಟಿದ್ದಾನೆ ಫ್ರೆಂಡ್ಸ್. ಅವನು ಈ ತರ ಮಾಡೋದು ನ್ಯಾಯನ? ಆರ್ಯನವ್ರೆ, ಸಿಗದ ಅಮಾಸೆ ಸಿಗ್ತಿರ್ತಾನೆ, ಅದ್ರಾಗೂ ಬರೇ ಯಾವುದು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಬಾಯ್ ಗುಡ್ ಬೈ, ಟಾಟಾ ಬಾಯ್ ಬಾಯ್. ಬೈದಾಡಿದ್ರ ತೆಗಿಯೋದು. ಬೈದಾಡಿದ್ರೆ ತೆಗಿಬೇಕಂತ ನೋಡ್ಬಿಡ್ರಿ. ಈಗ ಒಂದು ಪಟ್ಟ ಬೈದಾಡಿದ ಹಾಕ್ಬೇಕಿಲ್ಲ ಮಂಗ್ಯ. ಬೇಡ.
ಆಯಿತು ಬಾಯ್. ಎಷ್ಟು ಜನ ಹಿಂಗತೆ ನಿಮ್ಮ ಫ್ರೆಂಡ್ಸ್ ಸೇರಿ ನೀವು ಹೊರಗೆ ಹೋಗ್ತೀರಿ ಮತ್ತು ಈ ಥರ ಇನ್ಸಿಡೆಂಟ್ಸ್ ಎಷ್ಟು ಜನ ಆಗೈತಿ ಅವ್ರಿಗೆ ನೀವು ಶೇರ್ ಮಾಡಿರಿ, ಟ್ಯಾಗ್ ಮಾಡಿರಿ, ಮತ್ತು ಫಾಲೋ ಮಾಡೋದು ಮರಿಬೇಡಿ. ಬಾಯ್. ಬಾಯ್ ಬಾಯ್.